ಸ್ಕಂದನಗರ ನಿವಾಸಿಗಳಿಗೆ ಬಿಡಿಎ ನೋಟಿಸ್ ಅನ್ನ ಕೊಟ್ಟಿದೆ. ಅಂಬೇಡ್ಕರ್ ಸೇವಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಬಿಡಿಎ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಸ್ಕಂದನಗರ ನಿವಾಸಿಗಳಿಗೆ ಬಿಡಿಎ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆ ದೃಶ್ಯವನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಮಹಿಳೆಯರೆಲ್ಲರೂ ಕೂಡ ಕೂತು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಕಂದನಗರ ಮತ್ತೆ ಕೊಡಿಗೆಹಳ್ಳಿಯ ನಿವಾಸಿಗಳಿಗೆ ಬಿಡಿಎ ಅಧಿಕಾರಿಗಳು ತಮ್ಮ ಜಾಗಗಳನ್ನ ವಶಪಡಿಸಿಕೊಳ್ತಾರೆ ಅನ್ನುವಂತಹ ಆತಂಕ ಎದುರಾಗಿತ್ತು. ಅದರ ಜೊತೆಗೆ ಒಂದಿಷ್ಟು ನೋಟಿಸ್ಗಳು ಸ್ಕಂದನಗರ ಮತ್ತೆ ಮುನೇಶ್ವರ ಬಡಾವಣೆಗೆ ಬಂದ ಬಳಿಕವಾಗಿ ಅಲ್ಲಿನ ನಿವಾಸಿಗಳು ಸಂಪೂರ್ಣವಾಗಿ ನಿದ್ದೆಗೆಡಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅನೇಕ ಬಾರಿ ಬಿಡಿಎಗೆ ಹೋದ್ರೂ ಕೂಡ ಅವರಿಗೆ ಆ ಒಂದು ಮನೆಗಳನ್ನ ಕೊಡುವಂತಹ ಕೆಲಸವನ್ನ ಬಿಡಿಎ ಅಧಿಕಾರಿಗಳು ಮಾಡಿರಲಿಲ್ಲ. ಅವರ ಜಾಗದ ಹಕ್ಕುಪತ್ರಗಳನ್ನ ಕೊಡುವಂತಹ ಕೆಲಸವನ್ನ ಮಾಡಿರಲಿಲ್ಲ. ಒಂದು ಕಡೆಯಲ್ಲಿ ಜಾಗದ ಹೆಸರುಗಳು ಮನೆಗಳು ಎಲ್ಲ ಕೂಡ ನಿವಾಸಿಗಳ ಹೆಸರಲ್ಲೇ ಇದ್ರೂ ಕೂಡ ಈ ಒಂದು ಜಾಗವನ್ನ ಕೊಡುವಂತ ಕೆಲಸವನ್ನ ಮಾಡಿರಲಿಲ್ಲ. ಹೀಗಾಗಿ ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಕೊಡಿಗೆಹಳ್ಳಿ ಮತ್ತೆ ಸ್ಕಂದನಗರದ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಬಿಡಿಎ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ 2001, 2003 ಆ ಒಂದು ಕಾಲದಲ್ಲಿ ಇಲ್ಲಿನ ನಿವಾಸಿಗಳು ಒಂದಿಷ್ಟು ಸೈಟ್ಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಈ ಒಂದು ಸೈಟ್ಗಳನ್ನ ಖರೀದಿ ಮಾಡಿದ ಬಳಿಕ ಆ ಸೈಟ್ ಅನ್ನ ಮಾರಿದಂತಹ ವ್ಯಕ್ತಿ ಬಿಡಿಎಗೆ ಮತ್ತೆ ಆ ಜಾಗವನ್ನ ಮಾರುವಂತಹ ಕೆಲಸವನ್ನ ಮಾಡ್ತಾನೆ. ಹೀಗಾಗಿ ಇದೀಗ ಬಿಡಿಎ ಅಧಿಕಾರಿಗಳು ನಿವಾಸಗಳನ್ನ ಪಡೆದುಕೊಳ್ಳಿಕ್ಕೆ ಒಂದು ಪ್ರಮುಖವಾಗಿ ಆದೇಶ ಪ್ರತಿಯನ್ನ ಅಂತ ಹೇಳಿದ್ರೆ ನೋಟಿಸ್ ಅನ್ನ ನೀಡಿರುವಂತದ್ದು. ಹೀಗಾಗಿ ಇಲ್ಲಿನ ನಿವಾಸಿಗಳು ಸದ್ಯ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸರಿಗ ಪ್ರಮುಖವಾಗಿ ಬಿಡಿಎ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿಮ್ಮ ಹಕ್ಕೊತ್ತಾಯಗಳು ಏನು ಅಂತ ಸರ್? ಈಗ ಮೊದಲಿಗೆ ನಾವು ಹೇಳ್ತಾ ಇರೋಂಥದ್ದೇನೆಂದ್ರೆ, ಇನ್ನು ಕೇವಲ ಒಂದೇ ತಿಂಗಳಲ್ಲಿ ಬೆಟರ್ಮೆಂಟ್ ಚಾರ್ಜು ಕೇವಲ 300 ರೂಪಾಯಿ ಒಳಗೆ ಬೆಟರ್ಮೆಂಟ್ ಚಾರ್ಜ್ ಫಿಕ್ಸ್ ಮಾಡಿ ಕೊಡಿಗೆಹಳ್ಳಿ ಸ್ಕಂದನಗರ ಸುತ್ತಮುತ್ತ ವಲಯಗಳಲ್ಲಿ ಬಿಡಿಎ ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಬಡವರ ಮನೆಗಳು, ಈ ಮನೆಗಳನ್ನ ಉಳಿಸಿಲ್ಲ ಅಂದರೆ ನಾವು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಗೆ ಬಹಿಷ್ಕಾರ ಆಗ್ತಾ ಇದ್ದೀವಿ. ನಂತರ ದಿನಗಳಲ್ಲಿ MLA ಎಲೆಕ್ಷನ್ ಕೂಡ ನಾವು ಬಹಿಷ್ಕಾರ ಆಗ್ತೀವಿ. ಯಾವುದೇ ಎಲೆಕ್ಷನ್ಗಳು ನಡೆಯೋದಕ್ಕೆ ಬಿಡಲ್ಲ. ಯಾಕಂದ್ರೆ ಬಡವ್ರ ಮನೆಗಳು ಈಗಾಗಲೇ ಒಂದಷ್ಟು ಮನೆಗಳು ಹೊಡೆದಿದ್ದಾರೆ, ಮತ್ತೆ ಹೊಡಿತೀವಿ ಅಂತ ಹೇಳ್ಬಿಟ್ಟು ಕೂಡ ಇವ್ರಿಗೆ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮಾನ್ಯ ಖುದ್ದು ಆಯುಕ್ತರಾದಂತಹ ಮಣಿವಣ್ಣನ್ ಸರ್ ಹತ್ರ ಹೋಗಿ ಭೇಟಿ ಆದ್ಮೇಲೆ ಈ ಕೂಡಲೇ ಸಮಿತಿ ರಚನೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಆದ್ರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರೋದನ್ನ ಖಂಡಿಸಿ ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ದೀವಿ. ಏನು ಬಿಡಿಎ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಸ್ಥಳಕ್ಕೆ ಬಂದಾದ ಬಳಿಕ ಪ್ರಮುಖವಾಗಿ ನಮಗೆ ಬೇಕಾದಂತಹ ಒಂದು ಆದೇಶ ಏನಿದೆ ಅದನ್ನ ಅಧಿಕಾರಿಗಳು ಕೊಡಬೇಕು. ಅಲ್ಲಿವರೆಗೆ ನಾವು ಸ್ಥಳವನ್ನ ಕದಲು ಹೋಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ. ಅದರ ಜೊತೆಗೆ ಮುಂದಿನ ಚುನಾವಣೆಗಳು ಏನಿದೆ, MLA ಎಲೆಕ್ಷನ್ ಆಗಿರ್ಬೋದು, GBA ಎಲೆಕ್ಷನ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ 10 ದಿವಸದ ಒಳಗಾಗಿ ನಮಗೆ ಆದೇಶ ಪ್ರತಿ ಬರದೇ ಹೋದ್ರೆ, 10 ದಿವಸದ ಒಳಗಾಗಿ ಏನಾದ್ರೂ ಬರದೇ ಹೋದ್ರೆ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಕೂಡ ಸ್ಕಂದನಗರ ಮತ್ತೆ ಮುನೇಶ್ವರ ಬಡಾವಣೆಯ ನಿವಾಸಿಗಳು ಕುಳಿತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಕಂದನಗರ ನಿವಾಸಿಗಳಿಗೆ ಬಿಡಿಎ ನೋಟಿಸ್ ಅನ್ನ ಕೊಟ್ಟಿದೆ. ಅಂಬೇಡ್ಕರ್ ಸೇವಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಬಿಡಿಎ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಸ್ಕಂದನಗರ ನಿವಾಸಿಗಳಿಗೆ ಬಿಡಿಎ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆ ದೃಶ್ಯವನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಮಹಿಳೆಯರೆಲ್ಲರೂ ಕೂಡ ಕೂತು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಕಂದನಗರ ಮತ್ತೆ ಕೊಡಿಗೆಹಳ್ಳಿಯ ನಿವಾಸಿಗಳಿಗೆ ಬಿಡಿಎ ಅಧಿಕಾರಿಗಳು ತಮ್ಮ ಜಾಗಗಳನ್ನ ವಶಪಡಿಸಿಕೊಳ್ತಾರೆ ಅನ್ನುವಂತಹ ಆತಂಕ ಎದುರಾಗಿತ್ತು. ಅದರ ಜೊತೆಗೆ ಒಂದಿಷ್ಟು ನೋಟಿಸ್ಗಳು ಸ್ಕಂದನಗರ ಮತ್ತೆ ಮುನೇಶ್ವರ ಬಡಾವಣೆಗೆ ಬಂದ ಬಳಿಕವಾಗಿ ಅಲ್ಲಿನ ನಿವಾಸಿಗಳು ಸಂಪೂರ್ಣವಾಗಿ ನಿದ್ದೆಗೆಡಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅನೇಕ ಬಾರಿ ಬಿಡಿಎಗೆ ಹೋದ್ರೂ ಕೂಡ ಅವರಿಗೆ ಆ ಒಂದು ಮನೆಗಳನ್ನ ಕೊಡುವಂತಹ ಕೆಲಸವನ್ನ ಬಿಡಿಎ ಅಧಿಕಾರಿಗಳು ಮಾಡಿರಲಿಲ್ಲ. ಅವರ ಜಾಗದ ಹಕ್ಕುಪತ್ರಗಳನ್ನ ಕೊಡುವಂತಹ ಕೆಲಸವನ್ನ ಮಾಡಿರಲಿಲ್ಲ. ಒಂದು ಕಡೆಯಲ್ಲಿ ಜಾಗದ ಹೆಸರುಗಳು ಮನೆಗಳು ಎಲ್ಲ ಕೂಡ ನಿವಾಸಿಗಳ ಹೆಸರಲ್ಲೇ ಇದ್ರೂ ಕೂಡ ಈ ಒಂದು ಜಾಗವನ್ನ ಕೊಡುವಂತ ಕೆಲಸವನ್ನ ಮಾಡಿರಲಿಲ್ಲ. ಹೀಗಾಗಿ ಇಂದು ಫ್ರೀಡಂ ಪಾರ್ಕ್ ನಲ್ಲಿ
ಕೊಡಿಗೆಹಳ್ಳಿ ಮತ್ತೆ ಸ್ಕಂದನಗರದ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಬಿಡಿಎ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ 2001, 2003 ಆ ಒಂದು ಕಾಲದಲ್ಲಿ ಇಲ್ಲಿನ ನಿವಾಸಿಗಳು ಒಂದಿಷ್ಟು ಸೈಟ್ಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಈ ಒಂದು ಸೈಟ್ಗಳನ್ನ ಖರೀದಿ ಮಾಡಿದ ಬಳಿಕ ಆ ಸೈಟ್ ಅನ್ನ ಮಾರಿದಂತ ವ್ಯಕ್ತಿ ಬಿಡಿಎಗೆ ಮತ್ತೆ ಆ ಜಾಗವನ್ನ ಮಾರುವಂತಹ ಕೆಲಸವನ್ನ ಮಾಡ್ತಾನೆ. ಹೀಗಾಗಿ ಇದೀಗ ಬಿಡಿಎ ಅಧಿಕಾರಿಗಳು ನಿವಾಸಗಳನ್ನ ಪಡೆದುಕೊಳ್ಳಿಕ್ಕೆ ಒಂದು ಪ್ರಮುಖವಾಗಿ ಆದೇಶ ಪ್ರತಿಯನ್ನ ಅಂತ ಹೇಳಿದ್ರೆ ನೋಟಿಸ್ ಅನ್ನ ನೀಡಿರುವಂತದ್ದು. ಹೀಗಾಗಿ ಇಲ್ಲಿನ ನಿವಾಸಿಗಳು ಸದ್ಯ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸರಿಗ ಪ್ರಮುಖವಾಗಿ ಬಿಡಿಎ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಿಮ್ಮ ಹಕ್ಕೊತ್ತಾಯಗಳು ಏನು ಅಂತ ಸರ್? ಈಗ ಮೊದಲಿಗೆ ನಾವು ಹೇಳ್ತಾ ಇರೋಂಥದ್ದೇನೆಂದ್ರೆ, ಇನ್ನು ಕೇವಲ ಒಂದೇ ತಿಂಗಳಲ್ಲಿ ಬೆಟರ್ಮೆಂಟ್ ಚಾರ್ಜು ಕೇವಲ 300 ರೂಪಾಯಿ ಒಳಗೆ ಬೆಟರ್ಮೆಂಟ್ ಚಾರ್ಜ್ ಫಿಕ್ಸ್ ಮಾಡಿ ಕೊಡಿಗೆಹಳ್ಳಿ, ಸ್ಕಂದನಗರ ಸುತ್ತಮುತ್ತ ವಲಯಗಳಲ್ಲಿ ಬಿಡಿಎ ಏನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಬಡವರ ಮನೆಗಳು, ಈ ಮನೆಗಳನ್ನ ಉಳಿಸಿಲ್ಲ ಅಂದರೆ ನಾವು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಗೆ ಬಹಿಷ್ಕಾರ ಆಗ್ತಾ ಇದ್ದೀವಿ. ನಂತರ ದಿನಗಳಲ್ಲಿ MLA ಎಲೆಕ್ಷನ್ ಕೂಡ ನಾವು ಬಹಿಷ್ಕಾರ ಆಗ್ತೀವಿ. ಯಾವುದೇ ಎಲೆಕ್ಷನ್ಗಳು ನಡೆಯೋದಕ್ಕೆ ಬಿಡಲ್ಲ. ಯಾಕಂದ್ರೆ ಬಡವ್ರ ಮನೆಗಳು ಈಗಾಗಲೇ ಒಂದಷ್ಟು ಮನೆಗಳು ಹೊಡೆದಿದ್ದಾರೆ, ಮತ್ತೆ ಹೊಡಿತೀವಿ ಅಂತ ಹೇಳ್ಬಿಟ್ಟು ಕೂಡ ಅವ್ರಿಗೆ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮಾನ್ಯ ಖುದ್ದು ಆಯುಕ್ತರಾದಂತಹ ಮಣಿವಣ್ಣನ್ ಸರ್ ಹತ್ರ ಹೋಗಿ ಭೇಟಿ ಆದ್ಮೇಲೆ ಈ ಕೂಡಲೇ ಸಮಿತಿ ರಚನೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರೋದನ್ನ ಖಂಡಿಸಿ ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ದೀವಿ. ಏನು ಬಿಡಿಎ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಸ್ಥಳಕ್ಕೆ ಬಂದಾದ ಬಳಿಕ ಪ್ರಮುಖವಾಗಿ ನಮಗೆ ಬೇಕಾದಂತಹ ಒಂದು ಆದೇಶ ಏನಿದೆ ಅದನ್ನ ಅಧಿಕಾರಿಗಳು ಕೊಡಬೇಕು. ಅಲ್ಲಿವರೆಗೆ ನಾವು ಸ್ಥಳವನ್ನ ಕದಲು ಹೋಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ. ಅದರ ಜೊತೆಗೆ ಮುಂದಿನ ಚುನಾವಣೆಗಳು ಏನಿದೆ, MLA ಎಲೆಕ್ಷನ್ ಆಗಿರ್ಬೋದು, GBA ಎಲೆಕ್ಷನ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ 10 ದಿವಸದ ಒಳಗಾಗಿ ನಮಗೆ ಆದೇಶ ಪ್ರತಿ ಬರದೇ ಹೋದ್ರೆ, 10 ದಿವಸದ ಒಳಗಾಗಿ ಏನಾದ್ರೂ ಬರದೇ ಹೋದ್ರೆ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಕೂಡ ಸ್ಕಂದನಗರ ಮತ್ತೆ ಮುನೇಶ್ವರ ಬಡಾವಣೆಯ ನಿವಾಸಿಗಳು ಕುಳಿತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಕಂದನಗರ ನಿವಾಸಿಗಳಿಗೆ ಬಿಡಿಎ ನೋಟಿಸ್ ಅನ್ನ ಕೊಟ್ಟಿದೆ. ಅಂಬೇಡ್ಕರ್ ಸೇವಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಬಿಡಿಎ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಸ್ಕಂದನಗರ ನಿವಾಸಿಗಳಿಗೆ ಬಿಡಿಎ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆ ದೃಶ್ಯವನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಮಹಿಳೆಯರೆಲ್ಲರೂ ಕೂಡ ಕೂತು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಕಂದನಗರ ಮತ್ತೆ ಕೊಡಿಗೆಹಳ್ಳಿಯ ನಿವಾಸಿಗಳಿಗೆ ಬಿಡಿಎ ಅಧಿಕಾರಿಗಳು ತಮ್ಮ ಜಾಗಗಳನ್ನ ವಶಪಡಿಸಿಕೊಳ್ತಾರೆ ಅನ್ನುವಂತಹ ಆತಂಕ ಎದುರಾಗಿತ್ತು. ಅದರ ಜೊತೆಗೆ ಒಂದಿಷ್ಟು ನೋಟಿಸ್ಗಳು ಸ್ಕಂದನಗರ ಮತ್ತೆ ಮುನೇಶ್ವರ ಬಡಾವಣೆಗೆ ಬಂದ ಬಳಿಕವಾಗಿ ಅಲ್ಲಿನ ನಿವಾಸಿಗಳು ಸಂಪೂರ್ಣವಾಗಿ ನಿದ್ದೆಗೆಡಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅನೇಕ ಬಾರಿ ಬಿಡಿಎಗೆ ಹೋದ್ರೂ ಕೂಡ ಅವರಿಗೆ ಆ ಒಂದು ಮನೆಗಳನ್ನ ಕೊಡುವಂತಹ ಕೆಲಸವನ್ನ ಬಿಡಿಎ ಅಧಿಕಾರಿಗಳು ಮಾಡಿರಲಿಲ್ಲ. ಅವರ ಜಾಗದ ಹಕ್ಕುಪತ್ರಗಳನ್ನ ಕೊಡುವಂತಹ ಕೆಲಸವನ್ನ ಮಾಡಿರಲಿಲ್ಲ. ಒಂದು ಕಡೆಯಲ್ಲಿ ಜಾಗದ ಹೆಸರುಗಳು, ಮನೆಗಳು ಎಲ್ಲ ಕೂಡ ನಿವಾಸಿಗಳ ಹೆಸರಲ್ಲೇ ಇದ್ರೂ ಕೂಡ ಈ ಒಂದು ಜಾಗವನ್ನ ಕೊಡುವಂತ ಕೆಲಸವನ್ನ ಮಾಡಿರಲಿಲ್ಲ. ಹೀಗಾಗಿ ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಕೊಡಿಗೆಹಳ್ಳಿ ಮತ್ತೆ ಸ್ಕಂದನಗರದ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ಬಿಡಿಎ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ 2001, 2003 ಆ ಒಂದು ಕಾಲದಲ್ಲಿ ಇಲ್ಲಿನ ನಿವಾಸಿಗಳು ಒಂದಿಷ್ಟು ಸೈಟ್ಗಳನ್ನ ಖರೀದಿ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಈ ಒಂದು ಸೈಟ್ಗಳನ್ನ ಖರೀದಿ ಮಾಡಿದ ಬಳಿಕ ಆ ಸೈಟ್ ಅನ್ನ ಮಾರಿದಂತ ವ್ಯಕ್ತಿ ಬಿಡಿಎಗೆ ಮತ್ತೆ ಆ ಜಾಗವನ್ನ ಮಾರುವಂತಹ ಕೆಲಸವನ್ನ ಮಾಡ್ತಾನೆ. ಹೀಗಾಗಿ ಇದೀಗ ಬಿಡಿಎ ಅಧಿಕಾರಿಗಳು ನಿವಾಸಗಳನ್ನ ಪಡೆದುಕೊಳ್ಳಿಕ್ಕೆ